ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನ ದುರ್ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೊಂದು ಹಂತದ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು ನೋಡ್ತಾ ಇರಬಹುದು. ಈಗಾಗಲೇ ಗೋಕಾಕ್ನಿಂದ ಆಳ ಸಮುದ್ರದಲ್ಲಿ ಸುಮಾರು 60 ಫೀಟ್ ಮುಂದಕ್ಕೆ ಚಾಚಿ ಮಣ್ಣು ಮತ್ತು ಕಲ್ಲುಗಳನ್ನು ಎತ್ತುವ ಯಂತ್ರವನ್ನು ಶಾಸಕರಾದಂಥ ಸತೀಶ್ ಅವರು ಕೂಡ ತರಿಸಿದ್ದಾರೆ. ಈಗಾಗಲೇ ಹಿಟಾಚಿ 200 ಬೂಮರ್ ಹೆಸರಿನ ಈ ಒಂದು ಯಂತ್ರ ಇವತ್ತಿನಿಂದ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೂಡ ಈಗಾಗಲೇ ಮಣ್ಣು ಕಲ್ಲುಗಳ ತೆರವು ಕಾರ್ಯಾಚರಣೆ ಮುಗಿದಿದೆ. ಇವತ್ತು ಬೆಳಿಗ್ಗೆಯಿಂದ ಈಗಾಗಲೇ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆ ಕೂಡ ನಡೆಸಿರುವಂಥದ್ದು. ಅದರ ಜೊತೆಗೆ ಮತ್ತೆ ಈ ಬೂಮರ್ ಯಂತ್ರದ ಮೂಲಕ ಒಂದು ಕಾರ್ಯಾಚರಣೆ ಕೂಡ ನಡೆದಿದೆ. ಈ ಬಗ್ಗೆ ಶಾಸಕರಾದ ಸತೀಶ್ ಅವರನ್ನು ಮಾತಾಡ್ಸೋಣ. ಈ ಯಂತ್ರಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಸರ್? ಈಗ ಯಂತ್ರ ಕೂಡ ಆಗಮಿಸಿದೆ, ಇನ್ನೇನು ಕೆಲವು ಹೊತ್ತಿನಲ್ಲಿ ಕಾರ್ಯಾಚರಣೆ ಆರಂಭವಾಗಿದೆ ಸರ್. ಏನೇನು ಪ್ರಯೋಜನ ಆಗ್ಬೋದು ಸರ್? ನನ್ನ ದೃಷ್ಟಿಯಿಂದ ನಾವು ಇವತ್ತು ನೀರಲ್ಲಿ ಏನು ಡ್ರೆಜರ್ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವೆದರ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಇವತ್ತು ಇದನ್ನು ತಂದಿದ್ದೇವೆ, ಈ ಮಷೀನನ್ನು. ಇದು 60 ಫೂಟ್ ತನಕ ಒಳಗೆ ಹೋಗ್ತದೆ. ಮತ್ತು ಆ ದಡದಲ್ಲಿ ಇದಕ್ಕೆ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿದ್ದೇವೆ. 60 ಫೀಟ್ ತನಕ ಒಳಗೆ ಹೋಗಿ ನಮ್ಮ ಅಲ್ಲೇನಾದರೂ ಗಾಡಿ ಹುಗಿದಿದೆಯೋ ಅದು ಸಿಕ್ಕಾಕೊಂಡಿದೆ ಅಂತ ಇವತ್ತು ಅದನ್ನು ಚೆಕ್ ಮಾಡ್ತೇವೆ. ನನ್ನ ದೃಷ್ಟಿಯಿಂದ ನಾನು ಅಂದಾಜು ಸ್ಟಡಿ ಮಾಡಿದಾಗ ಪೂರ್ವ ಮತ್ತು ಈಶಾನ್ಯ ಭಾಗದ ಮಧ್ಯದಲ್ಲಿ ಅದು ಡೌಟ್ ಬರ್ತಾ ಇದೆ ನೋಡುವಾಗ. ಅಂದರೆ ಆ ಇಲೆಕ್ಟ್ರಿಕ್ ಕಂಬ ಮತ್ತು ಇಲ್ಲಿಯ ನಮ್ಮ ಯಾವುದು ರೋಡ್ ಸೈಡಿನ ನಮ್ಮ ಈ ಯಾವುದು ನಮ್ಮ ಇಲ್ಲಿಯೇ ಒಂದು ಇದಿದೆ, ಏನು ಗುಡ್ಡದ ಮೇಲೆ ಒಂದು ಕಂಬ ಇದೆ. ಆಮೇಲೆ ಆ ಸೈಡಿಗೆ ಶಿರೂರು ಸೈಡ್ ಅಪೋಸಿಟ್ ಸೈಡ್ನಲ್ಲೂ ಒಂದು ಕಂಬ ಇದೆ. ಅದರ ಅಲೈನ್ಮೆಂಟ್ ಕರೆಕ್ಟಾಗಿ ನೋಡಿಕೊಂಡು ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದೇವೆ. ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಮಂಜೇಶ್ವರ ಶಾಸಕರು ಕೂಡ ಕಳೆದ ಹಲವು ದಿನಗಳಿಂದ ಇಲ್ಲೇ ಕೂಡ ಬೀಡುಬಿಟ್ಟಿದ್ದಾರೆ ಸರ್. ಈಗ ಇವತ್ತು ಮತ್ತೊಂದು ಹಂತದ ಕಾರ್ಯಾಚರಣೆ ನಡೆದಿರುವಂಥ ಸರ್, ಇವತ್ತಾದರೂ ಅರ್ಜುನ್ ಅವರ ಕುರುಹು ಸಿಗ್ಬೋದು? ಶಾಸಕರಾದ ಸತೀಶ್ ಅವರ ನೇತೃತ್ವದಲ್ಲಿ ಎಷ್ಟೋ ದಿನಗಳಿಂದ ಅರ್ಜುನ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮಗೆ ಪತ್ತೆ ಹಚ್ಚಿಸಲಾಗದವರನ್ನು ಕಂಡುಹಿಡಿಯಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಇದು ಬೆಳಗ್ಗೆನೇ 6 ಗಂಟೆಗೆ ತಲುಪಬೇಕಾಗಿದೆ. ಅನಿಶ್ಚಿತವಾಗಿ ಅಡೆತಡೆ ಬಂದ ಕಾರಣ ಸ್ವಲ್ಪ ವಿಳಂಬವಾಗಿದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಅಲ್ಲಿ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಇವತ್ತು ನಮಗೆ ಒಂದು ಒಳ್ಳೆ ಫಲಿತಾಂಶ ಬರ್ಬೋದು ಎಂಬ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ಅರ್ಜುನ ಜೊತೆಗೆ ಈಗ ಸ್ಥಳೀಯರು ಕೂಡ 3 ಇದ್ದಿರುವಂಥದ್ದು, ಲೋಕೇಶ್ ನಾಯ್ಕು ಮತ್ತು ಜಗನ್ನಾಥ್ ಅವರು ಕೂಡ ಇದ್ರಂತ. ಅವರು ಕೂಡ ಸಿಗಲಿ ಅಂತ ಹೇಳೋದು ಆಶಾಭಾವನೆ ಇದೆ ಎಲ್ಲರಿಗೂ ಕೂಡ. ಖಂಡಿತ ನಾವೆಲ್ಲರೂ ಅವರನ್ನು ಆ ಒಂದು ದುರಂತದಲ್ಲಿ ಯಾರೆಲ್ಲ ಕಾಣೆಯಾಗಿದ್ದಾರೆ ಅವರನ್ನು ನಿಮ್ಮ MLA ಅವರು ನಿಜಕ್ಕೂ ನಾವೆಲ್ಲ ಕೇರಳದ MLA ಆಗಿ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಡೀ ಕೇರಳದ ಎಲ್ಲ ಜನರು ಕೂಡ ಸತೀಶ್ MLA ಅವರಿಗೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಮುಖ್ಯಮಂತ್ರಿಗಳು ಇದನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೆ ನನ್ನ ಮತ್ತು ಕಲ್ಲಿಕೋಟೆ MP ಅವರ ಸಮ್ಮುಖದಲ್ಲಿ ನಾವು ನಮ್ಮ ಅಳಲ ನೀಡಿದ ಸಂದರ್ಭ ಅವರು ಹೇಳಿದೆ ಅಂತ ಹೇಳಿದರೆ ಸತೀಶ್ MLA ವಿಧಾನಸಭೆಗೆ ಬರಬಾರ್ದು ಅಂತ ನಾನು ಹೇಳಿದ್ದೀನಿ. ಅವರು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರ ಪ್ರತಿ ನಿದ್ದೆ ಮಾಡದೆ ಊಟ ಮಾಡದೆ ನಿಂತಿದ್ದಾರೆ ಅಂತ ಹೇಳಿದರೆ ನಾನು ಅವರಿಗೆ ಈ ಚಾನಲ್ ಮುಖಾಂತರ ಹೇಳೋದು ಕೇರಳದ ಎಲ್ಲ ಜನರ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಇವತ್ತು ನಮಗೆಲ್ಲ ವಿಶ್ವಾಸ ಇದೆ, ಈ ಈಗ ಅದರ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ, ಒಂದು ಫಲಿತಾಂಶ ಬರ್ಬೋದು. ಇದು ಶಾಸಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಈಗಾಗಲೇ ಸತೀಶ್ ಅವರ ವಿಶೇಷ ಆಸಕ್ತಿಯಿಂದ ಈ ಯಂತ್ರ ಬಂದಿದೆ ಮತ್ತು ಅವರು ವಿಧಾನಸಭೆಗೆ ಈ ಒಂದು ಕಾರ್ಯಾಚರಣೆ ಮುಗಿಯೋವರೆಗೂ ಹೋಗಬಾರ್ದೆಂಬ ಒತ್ತಾಯವನ್ನು ಸಂಬಂಧಪಟ್ಟ ಕೇರಳದ MP ಮತ್ತು ಶಾಸಕರು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಿಂದೆ ಮುಂದೆ ನಾನು ಬರ್ತೀನಿ ಅಣ್ಣ. ನೋಡಿ ಅವ್ರು ಇವರು ಎಲ್ಲರೂ ಕರೀರಿ, ಅವರು ಕರೀರಿ. ಹಿಂದೆ ಬಂದಿದ್ದಾರೆ बैक आ जाओ, थोड़ा सबको मिलेगा भाई. आ जाओ भाई, सब फिर बैक आ जाओ भाई. भैया बैक आ जाओ. ಬನ್ನಿ ನೀವು ಬನ್ನಿ, ಏನಾಗೋದಿಲ್ಲ. ಬನ್ನಿ PSI ಮತ್ತು ಇವರು ಒಟ್ಟಿಗೆ 3 ಜನ 5 ಜನ ಮಾಡಿ ಪ್ರೆಸ್ನವ್ರಿಗೆ ಬನ್ನಿ. ಯಾರು ಪ್ರೆಸ್? ನಮ್ಮ ಕಾರವಾರ ಪ್ರೆಸ್ ಯಾರಿದ್ದಾರೆ? ಕಾರವಾರ ಪ್ರೆಸ್, ಕೇರಳ ಪ್ರೆಸ್ ಯಾರು? ಬರ್ರಿ ಬ್ರದರ್, ಯು ಕಮ್. ವಿಠಲ್ ದಾಸ್
ಅಲ್ಲಿ 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 ಒಂದು ತಿರ್ಸ್ಕೊಂಬ ನೀವು ಹೋಗ ಹಚ್ಕೊಂಬಂದ್ಬಿಡು ಬೇಗ ಅರುಣ ಕೆಲಸ ಆಗ್ಬೇಕು ಒಬ್ಬನೇ ಅದ್ದಕ್ಕೆ ಚಲೋ ಆಯ್ತು ನೋಡಿ ಈಗ ಆರಾಮಾಗ್ಲಿಲ್ಲ ಸುಮ್ಮನೆ ಡ್ರೈವರ್ ಏನು ಅವ್ರ ಆಪರೇಟರ್ 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 ಇಂಪಾರ್ಟೆಂಟ್ ಮಾಡಿದ್ರು ಆಪರೇಟರ್ ಎಲ್ಲಾದ್ರು ಇಲ್ಲ 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 ಹಿಂದೆ ಬರೋಣ ಪೂಜೆ ಸಾಕು ಪೂಜೆದು ದೇವರೇ ಇವತ್ತು ಏನು ಇದ್ರು ನಮ್ಮ ಈ ಅನುಕೂಲ ಕೇರಳದ ಅರ್ಜುನ್ ನಾಯ್ಕರವರ ಒಂದು ನಮ್ಮ ಪ್ರಯತ್ನ ಏನು ನಡೆದಿದೆ ಎಲ್ಲ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು ಪೊಲೀಸರು ಎಲ್ಲರೂ ಇವತ್ತು ಒಂದು ಆಶೀರ್ವಾದ ಇವತ್ತು ನಮಗೆ ಒಂದು ಆದಷ್ಟು ದೇಶದ ನಮ್ಮ ಒಂದು ಆಸೆ ಈಡೇರಿ ಅಂತ ತಿಳ್ಕೊಂಡು ಕೈ ಮುಗ್ಕೋತೇವೆ ಸ್ವಲ್ಪ ಸೈಡಿಗೆ ಒಳ್ಳೇದಾಗ ಕೆಲಸ ಮಾಡಿ ನಾ ಹಿಂದೆ ಬಂದಿರ ನಾ ಹಿಂದೆ ಬರ್ತೀನಿ ಅಣ್ಣ ಇಲ್ಲಿ ನೋಡಿ ಅವ್ರು ಇವ್ರು ಎಲ್ಲರೂ ಕರೀರಿ ಅವ್ರು ಕರೀರಿ ಹಿಂದೆ ಬಂದಿರ भाई बैक आ जाओ थोड़ा सबको मिलेगा भाई आ जाओ भाई सब फिर बैक आ जाओ भाई भैया बैक आ जाओ ಬನ್ನಿ ಬನ್ನಿ ನೀವು ಬನ್ನಿ ನೀವು ಬನ್ನಿ ಕೈಲಿ ಹಿಡಿರಿ ಏನಾಗೋದಿಲ್ಲ ಬನ್ನಿ ಪಿ ಎಸ್ ಐ ಮತ್ತು ಇವರು ಒಟ್ಟಿಗೆ 3 ಜನ 5 ಜನ ಮಾಡಿ ಪ್ರೆಸ್ನವ್ರು ನೀವು ಬನ್ನಿ ಯಾರು ಪ್ರೆಸ್ ನಮ್ಮ ಕಾರವಾರ ಪ್ರೆಸ್ ಯಾರಿದ್ದಾರೆ ಕಾರವಾರ ಪ್ರೆಸ್ ಕೇರಳ ಪ್ರೆಸ್ ಯಾರು ಬರ್ರಿ ಬ್ರದರ್ ಯು ಕಮ್ ವಿಠಲ್ ದಾಸ್ ಅಲ್ಲಿ 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 ಒಂದು ತಿರ್ಸ್ಕೊಂಬ ನೀವು ಹೋಗ ಹಚ್ಕೊಂಬಂದ್ಬಿಡು ಬೇಗ ಅರುಣ ಕೆಲಸ ಆಗ್ಬೇಕು ಒಬ್ಬನೇ ಅದ್ದಕ್ಕೆ ಚಲೋ ಆಯ್ತು ನೋಡಿ ಈಗ ಆರಾಮಾಗ್ಲಿಲ್ಲ ಸುಮ್ಮನೆ ಡ್ರೈವರ್ ಏನು ಅವ್ರ ಆಪರೇಟರ್ 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 ಇಂಪಾರ್ಟೆಂಟ್ ಮಾಡಿದ್ರು ಆಪರೇಟರ್ ಎಲ್ಲಾದ್ರು ಇಲ್ಲ 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 ಹಿಂದೆ ಬರೋಣ ಇಲ್ಲ
ಸಾಕು 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 ಬಸ್ ಕ್ಯಾಮ್ರಾ ಬೆಂತವಳೆ ತುಂಬ ಪೂಜೆ ಸಾಕು ಸಾಕು ರೀ ಪೂಜೆದು ದೇವರೇ ಇವತ್ತು ಏನು ಇದ್ರೂ ನಮ್ಮ ಈ ಅನುಕೂಲ ಹಾಗೂ ಕೇರಳದ ಅರ್ಜುನ್ ನಾಯ್ಕ ಅವರ ಒಂದು ನಮ್ಮ ಪ್ರಯತ್ನ ಏನು ನಡೆದಿದೆ ಎಲ್ಲ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು ಪೊಲೀಸರು ಎಲ್ಲರೂ ಇವತ್ತು ಒಂದು ಆಶೀರ್ವಾದ ಇವತ್ತು ನಮಗೆ ಒಂದು ಆದಷ್ಟು ದೇಶದ ನಮ್ಮ ಒಂದು ಆಸೆ ಈಡೇರಿ ಅಂತ ತಿಳ್ಕೊಂಡು ಕೈ ಮುಗ್ಕೋತೇವೆ ಸ್ವಲ್ಪ ಸೈಡಿಗೆ ಹಾಕ್ಬಿಡ್ಲಿ ನೋಡಿ ಮರೆ ಒಳ್ಳೆಯದಾಗುತ್ತೆ ಕೆಲಸ ಮಾಡಿ